ಹಲವಾರು ಬಾರಿ ಅವ್ರಿಗೆ ನೋವು ಕೊಟ್ಟಿದ್ದೇವೆ ನಮ್ಮ ಮಕ್ಕಳಾಗಿ. ನಾವು ಕೊಟ್ಟಂತ ನೋವನ್ನು ಅವರು ಸಂತೋಷವಾಗಿ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಎಂದೂ ಸಹ ನಮಗೆ ನೋವು ಕೊಟ್ಟಪ್ಪ ಅಂತ ಹೇಳಿಲ್ಲ. ಇವತ್ತೇನಾದರೂ ನಾನು 4 ಜನ ನಿಮ್ಮ ಕುಟುಂಬದ ಮಗ ಅಂತಕ್ಕಂಥ ರೀತಿಯಲ್ಲಿ ರಾಜ್ಯದಲ್ಲಿ ನನ್ನೆಲ್ಲರೂ ಗುರುತಿಸಿದ್ರೆ ಅದಕ್ಕೆ ಕಾರಣ ನನ್ನ ತಾಯಿ. ಇಲ್ಲಿ 2 ಚಿತ್ರ ಹಾಕಿದ್ದೀನಿ. ಒಂದು ಅತ್ಯಂತ ಆ ಮುಖದಲ್ಲಿ ಇನ್ನೊಂದು ಚಿತ್ರ, ಈಗ ಇನ್ನೊಂದು ಚಿತ್ರ ಇಟ್ಟಿದ್ದೀನಿ. ಒಂದು ಚಿತ್ರ ನೋಡಿದ್ರೆ ಅವ್ರು ನೋಡಿದ್ರೆ ನನಗೆ ಈಗಲೂ ಭಯ ಆಗುತ್ತೆ. ಇನ್ನೊಂದು ಅವರ ಚಿಕ್ಕ ವಯಸ್ಸಿನ ಒಂದು ಚಿತ್ರ ತೋರಿಸ್ತಾ ಇದ್ರಲ್ಲ, ಅದು ಈಗ ನೋಡಿದ್ರು ನನಗೆ ಭಯ ಆಗುತ್ತೆ. ಅವ್ರ ಕಣ್ಣಲ್ಲಿ ನಾನು ಕಾಣತಕ್ಕಂಥದ್ದು ಏನಪ್ಪ ತಪ್ಪು ಮಾಡ್ತಾ ಇದೆಯೋ ಅವರು ಜೋಪಾನಗಳನ್ನ ತಪ್ಪು ಮಾಡ್ಬೇಡ ಅನ್ನಕ್ಕಂತ ಆ ಮುಖದಲ್ಲಿ ನಾನು ಕಾಣ್ತೇನೆ. ಹುಸಿನಗೆ ಇದೆ ಆ ಮುಖದಲ್ಲಿ, ಹುಸಿನಗೆಯಿಂದ ಹುಷಾರು ಕಣ ತಪ್ಪು ಮಾಡ್ಬೇಡಪ್ಪ ಅಂತಕ್ಕಂಥದನ್ನ ಆ ಮುಖದಲ್ಲಿ ಕಾಣ್ತಾ ಇದ್ದೇನೆ. ಅವ್ರು ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅವರು, ಆದ್ರೂ ನನಗೆ ಭಯ ಇದೆ. ಆ ಚಿತ್ರ ನೋಡಿದೆ, ಆ ಚಿತ್ರ ನೀವು ನೋಡಿದಾಗ ಆ ಮುಖದಲ್ಲಿ ಎಲ್ಲೂ ಯಾವುದೇ ನೋವಾಗಲಿ ಇಲ್ಲ, ಒಂದು ಜಂಬ ತೋರಿಸ್ತಕ್ಕಂಥ ಮುಖದ ಹಾವಭಾವಗಳು ಇಲ್ಲ. ಅದರಲ್ಲಿ ನೀವು ನೋಡಿದ್ರೆ ಬಹುಶಃ ನೀವು ಸಹ ಎಲ್ಲೋ ಒಂದು ಕಡೆ ಅವ್ರನ್ನ ನಿಮ್ಮ ತಾಯಿಗಿಂತಲೂ ಸಮನಾಗಿ ಹೆಚ್ಚಿನ ರೀತಿಯಲ್ಲಿ ಕಾಣ್ತೀರಿ ಅಂತ ನನ್ನ ಅಭಿಪ್ರಾಯ. ಒಂದು ಆ ಚಿತ್ರ ನೋಡಿದ್ರೆ, ಇನ್ನೊಂದು ಅವರಿಗೆ ಆಸಿಡ್ ಆದಂಥ ಪ್ರಕರಣ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು. ಕುಟುಂಬದಲ್ಲಿ ಅವ್ರು ಹೇಳಿದಂಥ ರೀತಿಯಲ್ಲಿ ಅವರು ಬದುಕಲಿಕ್ಕೆ ಬಹುಶಃ ಸಾಧ್ಯ ಆಗಲಾರದು ಅಂತಕ್ಕಂಥದ್ದು ಡಾಕ್ಟರ್ಗಳು ಎಲ್ಲ ಹೋಗಿಸ್ಬಿಟ್ಟಿದ್ರು. ಆದರೂ ಆ ಆಸಿಡ್ನ ಒಂದು ಘಟನೆ ಅವರ ದೇಹದ ಮೇಲೆ ಏನಾಯಿತು, ಆ ನೋವನ್ನ ತಡೆದು ಸುಮಾರು 25 ವರ್ಷ ಬದುಕಿದ್ದಾರೆ. ಆ ನೋವಿನಲ್ಲಿ ಪ್ರತಿನಿತ್ಯ ಅವರ ಮೈ ಮೇಲೆ ಬಿದ್ದಂಥ ಆಸಿಡ್ನ ಸಮಸ್ಯೆ, ನೋವೇನು ಅನುಭವಿಸ್ತಾ ಇದ್ರು. ಪ್ರತಿನಿತ್ಯ ಎಲ್ಲರಿಗೂ ಹೇಳೋದು, ಈ ನನ್ನ ನೋವನ್ನು ಯಾರು ಸರಿಪಡಿಸ್ಲಿಕ್ಕೆ ಆಗೋದಿಲ್ವೇನ್ರಪ್ಪ ಅಂತ. ಪ್ರತಿನಿತ್ಯ ನೋವು ಅನುಭವಿಸಿದ್ದಾರೆ. ಆದ್ರೆ ದೇವರ ಕೋಣೆಯಲ್ಲಿ ಕೂತಾಗ ಎಲ್ಲ ಮರೀತಾ ಇದ್ರು. ಎಂದೂ ಸಹ ನಾನು ಪ್ರಧಾನಮಂತ್ರಿ ಹೇಳ್ತಿರ್ತಕ್ಕಂಥ ಇವತ್ತು ಪಂಚಾಯತಿ ಮೆಂಬರ್ ಆದರೂ ಪಂಚಾಯತಿ ಮೆಂಬರ್ನ ಧರ್ಮಪತ್ನಿ ಆಗ್ಬಿಟ್ರು, ನಾವೇನೋ ಆಗೋಗಿದ್ದೀವಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ನೋಡ್ತೀವಿ ನಾವು. ಆದರೆ ಅವರು ಈ ನಾಡಿನ ಜನತೆಯ ಆಶೀರ್ವಾದದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗಲೂ ಒಂದು ದಿನ ಪ್ರಧಾನಮಂತ್ರಿ ಮನೆಗೆ ಹೋಗಿ ಇರಬೇಕು ಅಂತ ಆಸೆ ಪಡಲಿಲ್ಲ. ಯಾವತ್ತು ಭೂಮಿಯನ್ನ ನಂಬಿ ಆ ಭೂಮಿಯಲ್ಲಿ ಕೆಲಸ ಅವರು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗಲೂ ಮಾಡೋರು. ಆ ರಾಗಿ ಕಣದಲ್ಲಿ ಹೋಗಿ ಆ ರಾಗಿ ತೋರಿ ಚೀಲ ತುಂಬ್ತಾ ಇದ್ದಂಥ ದಿನಗಳು ಇವತ್ತು ನನ್ನ ಕಣ್ಣು ಮುಂದೆ ಇದೆ. ನಾನು 83-84ರಲ್ಲಿ ಒಂದು ಜಮೀನು ತಗೊಂಡಿದ್ದೆ. ಜಿಲ್ಲಾ ಮೈಸೂರಿನ ಚಿತ್ರದ ಗುತ್ತಿಗೆದಾರನಾಗಿ ಅಲ್ಲಿ ಒಂದು ಭೂಮಿ ಪಡೆದಾಗ ಆ ಭೂಮಿಯಲ್ಲಿ ನನ್ನ ತಂದೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಂದು ಆ ರಾಗಿ ಕಣದಲ್ಲಿ ಕೆಲಸ ಮಾಡಿದಂಥ ಕ್ಷಣ ಇವತ್ತು ನನ್ನ ಬುದ್ಧಿಯಲ್ಲಿ ಇಟ್ಕೊಂಡಿದ್ದೇನೆ. ಒಂದು ಮಾತನ್ನು ಇದು ಹೇಳ್ತೀನಿ, ನುಡಿನ ಮನದ ಕಾರ್ಯಕ್ರಮದಲ್ಲಿ ಅವ್ರ ಮಕ್ಕಳಾಗಿ ನುಟ್ಟಿದ್ದು. ಯಾಕಂದ್ರೆ ಬಹಳ ಸಲ ನನಗೆ ಚಿಕ್ಕ ಹುಡುಗರು ಹೇಳೋರು, ಚೆನ್ನಾಗಿ ಓದಪ್ಪ, ಇಂಜಿನಿಯರ್ ಆಗು ಅಂತ ಅನ್ನೋರು. ನಾನು ಅವ್ರಿಗೆ ಹೇಳಿದೆ, ಒಂದು ರಾಜ್ಕುಮಾರ್ ಅವ್ರ ಚಿತ್ರ ಪ್ರೇಮದ ಕಾಣಿಕೆ ಬಾನಿಗೊಂದು ಎಲ್ಲೇ ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆಯಿದೆ ಅಂತ ನಮ್ಮ ತಾಯಿಗೆ ರೇಗಿಸಿದೆ. ಯಾವಾಗಲೂ ಹೇಳೋರು, ಬೇಡಪ್ಪ ಚೆನ್ನಾಗಿ ಓದ. ನಮ್ಮನ್ನ ಬೆಳೆಸಿದ್ದು ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ ಆ ತಾಯಿನೇ ನಮ್ಮನ್ನ ಚಿಕ್ಕ ಮಕ್ಕಳಿಂದ ಬೆಳೆಸಿರೋದು. ನಮ್ಮ ತಂದೆಯವ್ರಿಗೆ 24 ಗಂಟೆ ರಾಜಕೀಯ. ಬಹುಶಃ ನಾನು ಹುಟ್ಟಿದ್ದು 59,
ಇಲ್ಲಿ ಅನ್ಸೂಯ ಹುಟ್ಟಿದ್ದು 62ನೇ ಇಸ್ವಿನಲ್ಲಿ ಅವರು ಶಾಸಕರಾದರು. ಆ 62ನೇ ಇಸ್ವಿನಲ್ಲಿ ಶಾಸಕರಾದ ಮೇಲೆ ಅವರು ಸಂಪೂರ್ಣವಾಗಿ ಮನೆ ಬರ್ತಂಥದ್ದು. ಕುಟುಂಬದಲ್ಲಿ ಏನಿದೆ ಏನಿಲ್ಲ ಯಾವುದನ್ನೂ ನೋಡದೆ, ನಮ್ಮ ತಂದೆಗೆ ಎಂದೂ ಕಷ್ಟ ಕೊಡದೆ ನಮ್ಮೆಲ್ಲರನ್ನ ಸಾಕ್ತಂಥದ್ದು ಆ ಒಂದು ಕ್ಷಣವೂ ಇವತ್ತು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇವೆ, ತಲೆಯಲ್ಲಿ ಇಟ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ನಮ್ಮನ್ನು ಸಾಕಿದ್ದಲ್ಲ, ಹಳ್ಳಿಯಿಂದ ಬರ್ತಕ್ಕಂಥ ಶಿಕ್ಷಣ ಕಲಿತಕ್ಕಂಥದಕ್ಕೆ ಬರ್ತಕ್ಕಂಥ ಕುಟುಂಬಗಳ ಮಕ್ಕಳು ಹಿಂದೆ ನಾವು ಚಿಕ್ಕ ಮಕ್ಕಳಿದ್ದಾಗ ವಾರದನ್ನ ಅಂತ ಹೇಳಿ ಕೊಡ್ತಾ ಇದ್ದಂತಿದೆ. ಅದನ್ನ ಹಲವಾರು ಕುಟುಂಬದ ಯುವಕರಿಗೆ ಸಾಕ್ತಂಥದ್ದು ನಮ್ಮ ಜೊತೆನಲ್ಲಿ ಇವತ್ತು ಒಳ್ಳೆಯ ಸುಖದ ದಿನಗಳು ನಮ್ಮ ಕಣ್ಮುಂದೆ ಇದೆ. ಆ ರೀತಿಯ ಕುಟುಂಬದಲ್ಲಿ ನಾವೇನು ಬಂದಿದ್ದೇವೆ. ಒಂದು ಆಸಿಡ್ನ ಒಂದು ಪ್ರಕರಣ ಆಗಬೇಕಾದರೂ ಈ ರಾಜಕೀಯದ ಹಿನ್ನೆಲೆ ಒಳಗೆ ಅವರ ಮೇಲೆ ಆದಂಥದ್ದು ಆ ಆಸಿಡ್ನ ಆಕ್ರಮಣ ನಡೆದಂಥದ್ದು. ಎಂದೂ ಸಹ ನನಗೆ ತೊಂದರೆ ಆಯಿತು, ನನಗೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ನಾನು ನೋವು ಪಡಲೇ ಇಲ್ಲ. ಅವರು ಧೈರ್ಯವಾಗಿ ಎದುರಿಸಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಂಥ ರೀತಿಯಲ್ಲಿ ಎಲ್ಲಿ ಅವರು ಮನೆಗೆ ಬಂದ ಮೇಲೆ ಆ ಕನ್ನಡಿನಲ್ಲಿ ಅವ್ರ ಮುಖ ನೋಡಿದ್ರೆ ಅವರ ಮಾನಸಿಕವಾಗಿ ಏನು ಕಷ್ಟ ಅನುಭವಿಸ್ಬೋದು ಅಂತಕ್ಕಂಥದ್ದು ಇವರೆಲ್ಲ ಅವ್ರ ಮುಖ ನೋಡಬಾರದು ಅಂತಕ್ಕಂಥದ್ದಕ್ಕೇನು ಆ ಮಿರರ್ ಮೇಲೆ ಪೇಪರ್ಗಳು ನಡೆಸಿದ್ರು, ಅದನ್ನೆಲ್ಲ ತೆಗೆಸಿದ್ರು. ಅವರೇ ಕೊನೆ ಹಂತದಲ್ಲಿ ಇನ್ನೊಂದು ರೀತಿ ನೋವು ಅನುಭವಿಸಿದ್ದಾರೆ. ಅದಕ್ಕೆ ರಾಜಕೀಯ ಇದೆ ಅನ್ನೋದು